ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಹಾಗೆ ಇದು ಬಂದು ಸಂಡೇ ವ್ಲಾಗ್ ಆಗಿದೆ. ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಹಾಗೆ ಇವತ್ತು ಅಕ್ವೇರಿಯಮ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಸ್ವಲ್ಪ ಫಿಶ್ಗಳೆಲ್ಲ ತುಂಬ ಸತ್ತೋದು. ಅದೇನು ನಮ್ಮ ಮನೇಲಿ ಎಷ್ಟು ಫಿಶ್ಗಳು ತಂದು ಬಿಡ್ತೀವಿ. ಈ ಫ್ಲೋರಾನು ಅರೋಣ ಅವೆಲ್ಲ ತಂದಿದ್ವಿ, ಎಲ್ಲ ಸತ್ತೋಗಿದ್ವಿ. ಇನ್ನು ಹಾಗಾಗಿ ನಾರ್ಮಲ್ ಫಿಶ್ಗಳನ್ನ ತಂದುಬಿಟ್ಟಿದ್ವಿ. ಅದು ನೋಡಿದ್ರೆ ಅವೂ ಎಲ್ಲ ಸಾಯ್ತಾಯಿದ್ವು. ಸೊ ಹಾಗಾಗಿ ಸ್ವಲ್ಪ ದಿನ ಎತ್ತಿಕ್ಕೆ ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಕ್ತಾಯಿದ್ವಿ. ಇನ್ನು ನನ್ನ ಮಗನಿಗೆ ನೋಡಿ ನೀರು ತೆಗಿಯೋಕ್ಕೆ ಅಂತ ಹೇಳಿದ್ದಾರೆ. ಅವನಿಗೆ ಒಂದು ಕಡೆ ನಿಲ್ಲಲ್ಲ, ಆದರೂ ಪೈಪ್ ಹಿಡ್ಕೊಂಡು ನಿಂತ್ಕೋಬೇಕಲ್ಲ. ಸೊ ಹಾಗಾಗಿ ನಿಂತ್ಕೊಂಡಿದ್ದಾನೆ. ಆಯಿತಾ ಅಂತ ಕೇಳಿಕೊಂಡು. ಇನ್ನು ಅದೊಂದು ಅವನಿಗೆ ತುಂಬ ಒಂದೇ ಕಡೆ ನಿಂತ್ಕೋಬೇಕು ಅಂದರೆ ಆಗಲ್ಲ. ಕೈ ಕಾಲೆಲ್ಲ ಕಟ್ಟಾಗ್ದಂಗೆ ಆಗಿಬಿಟ್ಟಿರುತ್ತೆ ಅವನಿಗೆ ಒಂದು ಕಡೆ ನಿಂತ್ಕೊಳ್ಳೋದು. ಬೇಕಿದ್ರೆ ನೋಡಿ, ಅವನು ನಾವೇನಾರ ವಿಡಿಯೋ ಮಾಡ್ತಿದ್ರೆ ನಮ್ಮ ಪಾಪುನೂ ಅಷ್ಟೇ ಅವನು ಅಷ್ಟೇ, ಇಬ್ಬರೂ ಒಂದು ಕಡೆ ಇರಲ್ಲ, ಓಡಾಡ್ತಾನೆ ಇರಬೇಕು. ಇನ್ನು ನನ್ನ ಮಗುನಲ್ಲಿ ಸ್ವಲ್ಪ ಇದ್ದ, ಇವಾಗೇ ಅವನು ತುಂಬ ತೀಟೆ ಆಗಿರೋದು. ಅವನು ಪಾಪು ಇದ್ದಾಗ ತುಂಬ ಸೈಲೆಂಟಾಗಿದ್ದ. ನಮ್ಮ ಪಾಪು ಇವಾಗ ತೀಟೆ, ಆಮೇಲೆ ಸೈಲೆಂಟ್ ಆಯ್ತಲ್ಲೇನು. ಇನ್ನು ಹಾಗೆ ಕ್ಲೀನ್ ಮಾಡ್ಕೊತ ನಾವು ಸೋಫಾಸ್ ಎಲ್ಲ ಯಾವ ಕಡೆ ಹಾಕೋಣ ಅಂತ ಹೇಳ್ಕೊಂಡು ಮಾತಾಡ್ಕೊಂಡಿದ್ರೆ, ಇಲ್ಲಿ ನೋಡಿ ನಮ್ಮ ಪಾಪು ಎತ್ಕೊಂಡು ಆಟ ಸಾಮಾನೆಲ್ಲ ಬೊಗುಸೇ ಬಿಟ್ಲು. ಹಾಗೆ ಅವಳು ಮನೆಯೆಲ್ಲ ಗಲೀಜಾಗಿ ಮಾಡ್ತಾನೇ ಇರಬೇಕು. ಅವಳಿಗೆ ಕೆಳಗಡೆ ಫ್ಲೋರ್ ಮೇಲೆ ಏನು ಬಿದ್ದಿಲ್ಲ ಅಂದರೆ ಹುಡ್ಕೊಂಬಂದು ಅಡುಗೆ ಮನೆಯಿಂದ ಪಾತ್ರೆನಾದರೂ ತಂದು ಹಾಕ್ಬಿಡ್ತಾಳೆ, ಆ ಥರ ಅವಳು. ಇನ್ನು ಹಾಗೆ ನೋಡಿ ಎಷ್ಟು ತೀಟೆ ಕಲ್ತಿದ್ದಾಳೆ. ಸೋಫಾ ಎಲ್ಲ ಎಳೆದ್ಮೇಲೆ ನೋಡಿ ಮತ್ತೆ ಹೋಗಿ ಅಲ್ಲಿ ಮೇಲೆ ಹತ್ತೋದು, ಅದೆತ್ಕೊಳ್ಳೋದು ಇದೆತ್ಕೊಳ್ಳೋದು. ಈ ಗೊಂಬೆಗಳೆಲ್ಲ ಎತ್ಕೊಂಡು ಕೆಳಗೆ ಅಂಡಿದ್ದಾಳೆ ಅಂತ ನೋಡಿ. ಅವಳಿಗೆ ಅದೇನೋ ಕಾಣೆ ತೀಟೆ ಮಾಡೋದಿರಲಿ, ಮನೆ ಗಲೀಜು ಮಾಡ್ತಾಳಲ್ಲ, ಅದೇ ಬೇಜಾರಾಗೋದು ನಮಗೆ. ಎಷ್ಟು ಸತಿ ಅಂತ ಎತ್ತಿಕನ ಎಳ್ದು ಹಾಕಿರ್ತಾಳೆ. ಇನ್ನು ಹಾಗೆ ಈವ್ನಿಂಗು ಹೊರಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿ ಹೋಗ್ತಾಯಿದ್ವಿ. ನನ್ನ ಮಗಳು ಮುಂದೆ ನಿಂತ್ಕೊತೀನಿ ಅಂದ್ಬಿಟ್ಟು ಮುಂದೆ ನಿಂತಿದ್ದಾಳೆ ಇವತ್ತು ಗಾಡೀಲಿ. ಇನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಡ್ಲು, ಆಮೇಲೆ ನಮಗೆ ಸ್ವಲ್ಪ ಭಯ ಅಲ್ವಾ, ಹಾಗಾಗಿ ಆಮೇಲೆ ಮತ್ತೆ ಹಿಂದೆನೇ ಕೂರಿಸ್ಕೊಂಡ್ಬಿಟ್ಟೆ. ಇನ್ನು ವಿಶಾಲ್ ಮಾರ್ಟ್ಗೆ ಹೋಗೋಣ ಸ್ವಲ್ಪ, ಹಾಗೆ ಹೋಗಿ ಬರೋಣ, ತುಂಬ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ಹೋದ್ವಿ. ಇನ್ನು ಅಲ್ಲಿ ಅವತ್ತು ಅಷ್ಟೇನು ಕಲೆಕ್ಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ವೆಗ್ನಸ್ಡೇ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸುಮ್ಮನೆ ಹಾಗೆ ಸ್ವಲ್ಪ ಮಾತ್ರ ಈ ಜ್ಯೂಸು ಅವೆಲ್ಲ ಮಕ್ಳಿಗೆ ತಿನ್ನೋಕ್ಕೆ ಮಾತ್ರ ತೊಗೊಂಡ್ವಿ ಅಷ್ಟೇ. ಇನ್ನು ಇವರು ಸ್ವಲ್ಪ ಪ್ಯಾಂಟ್ಗಳು ತೊಗೊಂಡ್ರು ಆಫೀಸ್ ವೇರ್ಗೆ ಅಂತ ಹೇಳ್ಬಿಟ್ಟು. ಇನ್ನು ಮತ್ತೆ ಬುಧವಾರ ಹೋಗೋಣ ಅಂತ ಹೇಳ್ಬಿಟ್ಟು ನಾವೇನು ಅಷ್ಟೊಂದು ತೊಗೊಂಡಿಲ್ಲ, ಸುಮ್ಮನೆ ಹಾಗೆ ಬಂದುಬಿಟ್ವಿ. ಇನ್ನು ಹಾಗೆ ಅಲ್ಲಂತೂ ನನ್ನ ಮಗಳು ತೀಟೆ ತುಂಬಾ ಆಗೋಗಿತ್ತು. ಅವಳು ನೋಡಿ ಟ್ರೋಲಿಲಿ ಕೂರಿಸಿದ್ರೆ ಬರೋದೇ ಇಲ್ಲ, ಕೂರೋದೇ ಇಲ್ಲ ಅಂತಾಳೆ. ಇಳಿಬೇಕು, ಅಲ್ಲೆಲ್ಲ ಓಡಾಡಬೇಕು ಅಂತ ಅಂದ್ಬಿಟ್ಟು. ಇನ್ನು ಹಾಗೆ ಅಲ್ಲಿಂದ ಹಾಗೆ ಬರ್ತಾ ಮಂಜು ಅಕ್ಕ ಅವ್ರು ಸಹ ಜಾಯ್ನ್ ಆಗಿದ್ದರು. ಇನ್ನು ಅಲ್ಲಿಂದ ಪಾವನಿ ಚಾಟ್ಸ್ ಅಂದ್ಬಿಟ್ಟು ಅಡಿಕೆ ತಟ್ಟೆ ಪಾನಿಪುರಿ ಅಂತ ಇದೆ, ಅಲ್ಲಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಭಾನುವಾರ ಬೇರೆ ಕಾರ್ತಿಕ ಮಾಸ ಬೇರೆ ಅಲ್ವಾ, ನಾನ್ ವೆಜ್ ತಿಂದರೋರೆಲ್ಲ ಅಲ್ಲೇ ಇದ್ದಾರೆ. ಎಷ್ಟು ಜನ ಇದ್ದರು ಅಂದರೆ ನಮಗೆ ಶಾಕ್ ಆಗೋಯಿತು. ಕಾಲು ಗಂಟೆ ಆಯಿತು ಒಂದೊಂದು ಪ್ಲೇಟ್ ತೊಗೊಂಬರೋಕ್ಕೆ. ಅದು ತುಂಬಾ ಕೊಟ್ಟಿರ್ತಾರೆ. ಇನ್ನು ತಟ್ಟೆಯಲ್ಲಿ ನೋಡಿದ್ರೆ ಒಳ್ಳೆ ಅನ್ನ ಸಾಂಬಾರು ತಿಂದಂಗಿದೆ, ಆ ಥರ ಅಡಿಕೆ ತಟ್ಟೆಯಲ್ಲಿ ಅಷ್ಟೊಂದು ಕೊಟ್ಟಿದ್ದಾರೆ. ಒಂದೊಂದು ಪ್ಲೇಟ್ ತಿನ್ನೋಷ್ಟಕ್ಕೆ ಸಾಕಾಗೋಯಿತು. ಇನ್ನು ಹಾಗೆ ಸ್ವಲ್ಪ ಬರ್ತಾ ನಮ್ಮ ಪಾಪು ತಿಂದಿರಲಿಲ್ವಲ್ಲ, ಅವಳಿಗೆ ಎಳ್ನೀರು ಕುಡಿಸೋಣ ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ. ನಾವು ಆಲ್ಮೋಸ್ಟ್ ಬರೋ ಅಷ್ಟೊತ್ತಿಗೆ 7:30 ಆಗಿತ್ತು. ಮನೆಗೆ ಬರೋ ಅಷ್ಟೊತ್ತಿಗೆ ಇನ್ನೊಂದು ದೋಸೆಗೆ ಸಹ ಹಾಕಿದ್ದೆ, ಹಾಗೆ ಅದನ್ನು ರುಬ್ಬೇಕಿತ್ತು. ಇನ್ನು ಇವಾಗ ಚಳಿ ಇರೋದ್ರಿಂದ ಹಾಗೆ ಉಪ್ಪನ್ನು ಸಹ ಈಗಲೇ ಹಾಕಿಕ್ಬಿಟ್ಟೆ. ನಾನು ಹಾಕ್ತಾ ಇರಲಿಲ್ಲ ನೈಟ್ ಹೊತ್ತು, ಮಾರ್ನಿಂಗ್ ಎದ್ದು ಹಾಕ್ತಾಯಿದ್ದೆ, ಉಪ್ಪನ್ನು ಮಿಕ್ಸ್ ಮಾಡ್ತಾಯಿದ್ದೆ. ಆದರೆ ಇವಾಗ ಚಳಿ ಇರೋದ್ರಿಂದ ಹಾಗಾಗಿ ಉಪ್ಪನ್ನು ಹುಳಿ ಬರಲ್ಲ ಅಂತ ಹೇಳ್ಬಿಟ್ಟು ಉಪ್ಪನ್ನು ನೈಟೇ ಉಬ್ಬಲ್ಲ ಅಂತ ಹೇಳ್ಬಿಟ್ಟು ನೈಟೇ ಹಾಕಿಕ್ಕಿದ್ದೆ. ಇನ್ನು ಹಾಗೆ ಎಲ್ಲ ಮಾಡಿಕೊಂಡು ಕ್ಲೀನೆಲ್ಲ ಹಾಗೆ ಮಾಡ್ಕೊಂಬಿಟ್ಟೆ. ಇನ್ನು ಹೇಗಿದ್ರು ಪಾತ್ರೆ ತೊಳೆದೇ ಇದ್ನಲ್ಲ, ಇನ್ನು ಇರೋದು ಎರಡನ್ನ ಹಾಗೆ ತೊಳೆದಿಕ್ಕಣ ಅಂತ ಹೇಳ್ಬಿಟ್ಟು ಹಾಗೆ ತೊಳೆದು ಸಹ ಇಟ್ಟೆ. ಇನ್ನು ನಾವು ಪಾನಿಪುರಿ ತಿಂದಿದ್ದರಿಂದ ನಮಗೇನು ಊಟ ಬೇಡ ಅನಿಸ್ತಾಯಿತ್ತು, ಹಾಗಾಗಿ ಮಕ್ಳಿಗೆ ಮಾತ್ರ ಮಾಡಿಕೊಟ್ಟೆ.
ಇನ್ನು ಹಾಗೆ ನಾನು ಎಲ್ಲ ಸಹ ಕ್ಲೀನ್ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕೂರಿಸಿದ್ರಲ್ಲ, ಅಣ್ಣಮ್ಮ ಸಹ ಬರೋದು ಸೌಂಡ್ ಕೇಳಿಸ್ತಾ ಇತ್ತು. ಇನ್ನು ಸರಿ ಅಂತ ಹೇಳ್ಬಿಟ್ಟು ಇನ್ನು ದೇವ್ರು ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಕೆಳಗಡೆ ಎಲ್ಲ ಹೋಗಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟು, ಇನ್ನು ದೇವ್ರು ಬರೋ ಇದರಲ್ಲಿ ನಾವು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡ್ತೀವಿ. ಇನ್ನು ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನೆನ್ನೆ ತಂದಿದ್ದ ಪಿಜ್ಜಾ ಒಂದು ಪೀಸ್ ಇತ್ತು ಅಂದ್ಬಿಟ್ಟು ಇವ್ನಿಗೆ ಅಂತ ಎತ್ತಿಕ್ಕಿದ್ದೆ. ಬಿಸಿ ಮಾಡೋಕ್ಕೆ ಇಕ್ಕಿದ್ರೆ ವೈಟ್ ಪಿಜ್ಜಾ ಹೋಗಿ ಬ್ಲ್ಯಾಕ್ ಪಿಜ್ಜಾ ಆಗೋಗಿದೆ. ಉಲ್ಟಾಕಿ ದಟ್ ಇಸ್ ಪಿಜ್ಜಾ ಮರ್ತು ಬಿಟ್ಟು ಕೂತ್ಕೊಬಿಟ್ಟಿದ್ದೀನಿ ಸ್ಟವ್ ಮೇಲೆ ಇಕ್ಕಿ. ಈ ತರ ಆಗಿದೆ ಪಿಜ್ಜಾ. ಆಗೇನಿಲ್ಲ, ತಿಂತಾನೆ ಇವನು. ತಿಂತಾನೆ.